ಯಾಕ್ರಿ ತಮ್ಮರ ಹಂಗಂತೀರಿ? ಅತ್ತೆ ಅಂತ ಕರೆದ್ರಲ್ಲ ಹಂಗ ಕರೀರಿ. ಯಾಕೆ ಈ ಪ್ರಶ್ನೆ ಕೇಳಕತ್ತೀರಿ? ಈಗ ನೀವು ಧೈರ್ಯವಾಗಿ ನನ್ನನ್ನು ಅತ್ತೆ ಅಂತ ಕರಿಬೋದು. ನೀವು ನನ್ನ ಮಗಳ ಕೈಗೆ ಉಂಗುರ ತೊಡ್ಸಿರಿ, ನಿಮ್ಮಿಬ್ಬರದು ನಿಶ್ಚಿತಾರ್ಥ ಆಗೈತಿ. ಈಗ ಯಾಕೆ ಈ ಪ್ರಶ್ನೆ ಕೇಳಕತ್ತೀರಿ? ಏನಂತ ಕರಿಬೇಕು ಅಂತ ಕೇಳಿದ್ರಿ, ಏನಂತಾರಿ? ಏನಾತ? ಅತ್ತಿಯರ, ನಾನು ನಿಮ್ಮನ್ನು ಅತ್ತಿಯರ ಅಂತ ಕರೆಯೋಕೆ ಇಷ್ಟಪಡ್ತೀನಿ. ನಾನು ಖರೇನ ಮನಸಾರೆ ನಿಹಾರಿಕನ್ನ ಇಷ್ಟಪಡಕತ್ತೀನಿ. ಆದರೆ ನಿಹಾರಿಕಾಗ ನನ್ನ ಮೇಲೆ ಎಳ್ಕಾಳಷ್ಟು ಪ್ರೀತಿ ಇಲ್ಲಲ್ರಿ. ಪ್ರೀತಿ ಹೋಗಲಿ, ಒಬ್ಬ ಮನುಷ್ಯ ಅಂತಲೂ ನೋಡಲ್ಲಲ್ರಿ. ಹೆಂಗೆ ನನ್ನ ಫೀಲಿಂಗ್ಸಿಗೆ ಬೆಲೆ ಕೊಡ್ಲಾರ್ದಂಗೆ ಹೋಗ್ಬಿಟ್ಲಲ್ರಿ ನಿಹಾರಿಕಾ. ನನಗೇನೋ ಈ ಎಂಗೇಜ್ಮೆಂಟ್ನು ಇಲ್ಲೇ ಕ್ಯಾನ್ಸಲ್ ಮಾಡೋದು ಚಲೋ ಅನ್ಸುತ್ತೆ. ಯಾಕಂದರೆ ನನ್ನ ಜೀವನದಾಗ ನಾನು ಯಾವ ಪ್ರೀತಿನೂ ಕಂಡಿಲ್ಲ. ಕೊನೆಗೆ ಹೆಂಡತಿ, ತಾಯಿ, ತಂಗಿ, ಅಕ್ಕ, ಸ್ನೇಹಿತ ಎಲ್ಲ ಆಗಿ ನನ್ನ ಜೀವನದಾಗ ಇರ್ತಾಳಂತ ಕನಸು ಕಂಡಿದ್ದವ್ ನಾನು. ಅಂಥದ್ರಾಗ ನಿಹಾರಿಕನು ಈ ಥರ ನನಗೆ ಅವಮಾನ ಮಾಡಿದ್ರೆ, ನನ್ನ ಫೀಲಿಂಗ್ಸಿಗೆ ಬೆಲೆ ಕೊಡ್ಲಾರ್ದಂಗೆ ಎದ್ದು ಹೋದ್ರೆ ನಾ ಏನಂತ ಮಾಡಲಿ? ಆಗಲ್ಲ ಬಿಡ್ರಿ, ಆಗಲ್ಲ. ಖರೇನ ನಾನು ಕರಿತೀನಿ, ಮಾವರನ್ನ ಕರೀರಿ, ಇಲ್ಲಿ ಮಾತಾಡ್ಬಿಡ್ತೀನಿ ನಾನು. ಅಯ್ಯಯ್ಯಯ್ಯೋ, ನಿಮ್ಗೆ ಕೈ ಮುಗಿತೀನಿ ರೀ. ಅದು ಮಳ್ರಿ, ಏಟ ಮಾಡಲಿ ನಿಮ್ಗಿನ್ನ ಸಾಣದು. ಏನು ಈಗಿನ ಕಾಲದ್ದು ಏನೇನು ಅದಕ್ಕೆ ಒಟ್ಟ ಜ್ಞಾನ ಇಲ್ಲ ತಲೆಯಾಗ. ಏನು ಮಾಡಬೇಕು? ನೀವಾದ್ರೆ ನಂಗೆ ಗೊತ್ತೈತಿ, ನೀವು ಮನೆ ಜವಾಬ್ದಾರಿ ತೊಗೊಂಡಿರೋದು, ನಿಮಗೆಲ್ಲ ಆಗು ಹೋಗು ಕಷ್ಟ ಸುಖ ಎಲ್ಲ ನಿಮಗೆ ಗೊತ್ತೈತಿ. ಅದಕ್ಕೇನು ಗೊತ್ತಿಲ್ಲ ರೀ, ಹಿಂಗೆ ಉದ್ದಕ್ಕೆ ಬೆಳೆದು ಬಿಟ್ಟೈತಿ. ಬರೀ ನುಸ್ತಾ ಓದೈತಲ್ಲ, ಅದಕ್ಕೇನು ಗೊತ್ತಿಲ್ಲ. ನೀವು ಹಂಗೆ ತಪ್ಪು ತಿಳ್ಕೊಬೇಡ್ರಿ. ಆಕೆ ಅಂದು ನನಗೆ, ನಾನು ಅದನ್ನೇ ಸುಳ್ಳು ಹೇಳಲ್ಲ. ತಲೆಯಾಗ ಕೂದಲಿಲ್ಲ, ದೊಡ್ಡ ನನಗೇನದು ಭಾಳ ಅಂಕಲ್ ಕಣ್ಣಂಕ ಅಂತಾರೆವ ಅಂದಿದ್ದೇನೋ ನಿಜ. ನಾವು ಆಕಿಗೆ ಒಪ್ಸಿವಿ, ಹ್ಞೂ ಅಂದಾಳ. ಅದ ಅಸಮಾಧಾನನ ನಿಮ್ಮ ಮುಂದೆ ಹೇಳ್ತಾಳೆ. ಹಂಗಂತ ಹೇಳಿ ಯಾರೂ ಹಂಗೆ ಇದು ಮಾಡಲ್ರಿ. ಅದಕ್ಕೆ ನಾ ಗ್ಯಾರಂಟಿ ಕೊಡ್ತೀನಿ ರೀ. ಆಕೆ ನಿಮ್ಮ ಜೊತೆ ಚಂದ ಇದ್ದ ಇರ್ತಾಳೆ. ಆಕೆಗೆ ನಿಮ್ಮ ಒಳ್ಳೆತನ ಒಮ್ಮೆ ಗೊತ್ತಾಯ್ತು ಅಂದ್ರೆ ನಿಮ್ಮನ್ನು ಬಿಟ್ಟು ಹೋಗೋ ಪ್ರಯತ್ನ ಮಾಡೋದಿಲ್ಲ. ಆಮೇಲೆ ಆಕೆಗೆ ಆ ತಲೆಯಾಗೂ ಬರಲ್ಲ. ಈಗ ಏನಂದ್ರಿ ಆಕಿ ಒಲ್ಲೆ ಆಗಲ್ಲ ಏನ್ರ ಅಂದ್ಲನ ಕರೆದು ಕೇಳ್ತೀನಿ ರೀ ಆಕಿನ. ಹಂಗೆ ಕಡ್ಡಿ ತುಂಡಾದಂಗೆ ನಾವು ಒಲ್ಲೆ ಅಂದಿದ್ಲಂದಿದ್ರೆ ಅದು ಬೇರೆ ರೀ. ಈಗ ನಿಮ್ಮನ್ನು ಮದುವೆ ಆಗಲಿಲ್ಲ ಅಂದ್ರೆ ಇನ್ನೊಬ್ಬ ಯಾವನಾರ ತಲೆ ಮಾಸ್ತವನ್ನ ಕೊಟ್ಟು ಮದುವೆ ಮಾಡ್ತಾರ. ಅದು ನೀನಾದ್ರೂ ನನಗೇನು ಪರ್ಕಾಗಲ್ಲ. ನೀನಾದ್ರೂ ಅಷ್ಟೇ, ಇನ್ನೊಬ್ಬವನಾದ್ರೂ ಅಷ್ಟೇ. ಆಮೇಲೆ ಲೆಕ್ಕಕ್ಕೆ ಮಾತಾಡ್ಬಿಟ್ಟಿಲ್ರಿ. ಛೇ ಬೇಜಾರು ಮಾಡ್ಕೋಬೇಡ್ರಿ. ನಾ ಮಾತಾಡ್ತೀನಿ, ನಾ ಬುದ್ಧಿ ಹೇಳ್ತೀನಿ. ಖರೆ ನೀವು ಇಷ್ಟು ದೊಡ್ಡ ನಿರ್ಧಾರ ಮಾಡಬೇಡ್ರಿ. ಕುಕ್ಕೊಂಡಾಳ ಒಂದಿಷ್ಟು ಆಕೆಗೆ ನೀವ ಅನುಸರಿಸ್ಕೊಂಡು ಹೋಗ್ರಿ. ಈಗಿನ ಕಾಲದ ಹುಡುಗಿಯರು ನಿಮಗೇನು ನಾನು ಹೇಳಬೇಕಾಗಿಲ್ಲ ಹೆಂಗದಾರ ಅಂತ ಹೇಳಿ, ಗೊತ್ತೈತಲ್ಲ. ಅವಾಗ ನಂಗೆ ನಾವು ಇಲ್ಲಿ ಬಂದ ಕೂಡಲೇ ಎಲ್ಲರಿಗೂ ಅಡ್ಜಸ್ಟ್ ಮಾಡಿಕೊಂಡು ಅರ್ತ್ಕೊಂಡು ಹೋಗ್ಬೇಕಿತ್ತು. ಒಂಚೂರು ಏನ್ರ ಅಂದ್ರೆ ನಮ್ಮ ಅತ್ತಿಯರೇ ನಮಗೇನು ತುಸು ಕಮ್ಮಿ ಉರ್ಸ್ಕೊಂಡಿಲ್ಲ ನನ್ನಂತರು. ಏನ್ರಿ ಈಗನೂ ರೊಕ್ಕಿದ್ದಾವ ನೌಕರಿ ಮಾಡವ್ನು ಏನು ಅಂತಂದು ಗೀತಾಗ ಜಾಸ್ತಿ ಪ್ರೀತಿ ಮಾಡ್ತಾರ್ರಿ. ಅದು ಬೇರೆ ವಿಷಯ. ಈಗಾದರೂ ಮತ್ತು ಹಾಗೈತಿ. ನಾವು ಅವಾಗಿನ ಕಾಲದವ್ರು ಈಗಿನ ಕಾಲದವ್ರು ಹೆಣ್ಮಕ್ಳು ಮತ್ತು ಹಿಂಗೈತಿ. ನೀವೇ ಒಂದಿಟ್ಟು ಅಡ್ಜಸ್ಟ್ ಮಾಡ್ಕೋರಿ. ಬೇಡ, ಇದೆಲ್ಲ ಬೇಡ. ಇದು ನಮ್ಮ ಮಧ್ಯನೇ ಇರಲಿ. ನಿಮಗೆ ಏನೋ ಆಕಿ ತೊಂದರೆ ಮಾಡಿದ್ರು ನನ್ನ ನಂಬರ್ ಐತಿಲ್ಲ, ನನಗೆ ಫೋನ್ ಮಾಡಿರಿ. ನಾನು ಆಕಿ ಚಂದಾಗ ಬುದ್ಧಿ ಹೇಳ್ತೀನಿ. ನಾ ಹೇಳಿಲ್ಲ ಅಂದರೂ ಅವ್ರ ಅಪ್ಪಂತರೂ ಚಂದಾಗ ಹೇಳ್ತಾರೆ. ಒಂದಿಷ್ಟು ದಿನ ಚಂದಾಗ ಬಾಳೆ ಮಾಡ್ಕೊಂಡು ಅರ್ಥಕೊಂಡು ಹೊಂಟ್ಲು ಅಂದ್ರೆ ಎಲ್ಲ ಚಲೋ ಆಗತ್ತೆ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಅರ್ಥ ಮಾಡ್ಕೋತಾಳ, ನಿಮಗೇನು ಕೊರತೆ ಮಾಡೋದಿಲ್ಲ. ಹಂಗೆ ಬೇಸರ ಮಾಡ್ಕೋಬೇಡ್ರಿ. ನಡ್ರಿ, ಎಲ್ಲೋದಿಲ್ಲ ರೇಖಿ. ನಾನು ತಟ್ಟಿ ಹಚ್ಕೊಂಬರ್ಕಂತ ನಾನು ಹೋಗಿನಿ. ನಿಮಗೆ ಎಲ್ಲ ಉಂತಿರಲ್ಲ ಅಥವಾ ಏನಾರು ಉಣ್ಲಾರ್ದೈತೆ ಅಂತ ಕೇಳಕ್ಕಂತ ಬಂದೆ ನಾನು. ಈಗೆಲ್ಲಿ ಹೋದ್ಲು? ಅತ್ತಿಯರ, ನನಗೂ ಇರೋ ವಿಷಯ ಹೇಳ್ತೀನಿ ರೀ. ನಾನು ಜಗ್ಗುಡ್ಗ್ಯಾರು ನೋಡೀನಿ ರೀ. ಏನು ರೀ, ಇದ ಒಂದು ಕಾರಣಕ್ಕೆ ನನ್ನನ್ನು ಬಿಟ್ಟಿರೋ ಹೆಚ್ಚು. ನಾನು ಎಷ್ಟೋ ಪ್ರೀತಿ ಮಾಡ್ತೀನಿ, ನಾನು ಎಷ್ಟೋ ಅವ್ರಿಗೆ ಮಮಕಾರ ಕೊಡ್ತೀನಿ ಅಂದ್ರೂ ಅವ್ರು ನನಗೇನು ಕೊಟ್ಟಿಲ್ಲ ವಾಪಸ್ಸು. ಹಾಗಾಗಿ ನಾನು ನಿಮ್ಮ ಮಾತು ಕೇಳಿ ಒಪ್ಕೋತೀನಿ. ಏನಾರ ಹೆಚ್ಚು ಕಮ್ಮಿ ಆಗಿ ನಾಳೆ ಮದುವೆ ಆದ್ಮ್ಯಾಗ ಡೈವರ್ಸು ಅದು ಇದು ಅಂತ ಹೋಗಕ್ಕೆ ನನಗೆ ಮನಸ್ಸಿಲ್ಲ ರೀ. ಈಗ ಬೇಕಾದ್ರೆ ಇನ್ನೊಮ್ಮೆ ಮಾತಾಡ್ರಿ ಕರೆದು. ಏನಾಯ್ತು? ಯಾಕಿನ್ನ ಉಣ್ಣ ಕೊಟ್ಟಿಲ್ಲ? ಸಂತೋಷ್ ಅವರೇ ಹೇಳ್ರಿ ಮಾವರ. ಯಾಕ್ರಿ, ಏನಾತ್ರಿ ಸಂತೋಷ್ ಅವರೇ? ಏನು ಮಾಡ್ದಿ? ಸಂಗೀತ, ನಿನ್ನ ಕೇಳಕತ್ತೀನಿ. ಏನಿಲ್ರಿ, ನೀವು ಯಾಕೆ ಸಿಟ್ ಮಾಡ್ಕೋತೀರಿ? ಏನೂ ಅಂದಿಲ್ಲ. ಅದು ಅತ್ತಿಯರ, ಒಂದು ನಿಮಿಷ ತಡ್ರಿ. ನಮ್ಮ ಮಾವಾರ ಹತ್ರ ಮಾತಾಡಿ ಬಗೆಹರಿಸ್ಕೊಂಡ್ಮೇಲೆ ನಾ ಮುಂದುವರಿಸ್ತೀನಿ. ಇಲ್ಲ ಅಂದ್ರೆ ಇದು ನನ್ನ ಕುತ್ತಿಗೆನ ಬರುತ್ತೆ, ನನಗೆ ಅರ್ಥ ಆಕತ್ತೈತಿ. ಅಲ್ರಿ, ನಾನು ಅಷ್ಟು ನಿಮಗೆ ಭರವಸೆ ಕೊಡಕತ್ತೀನಿ. ನನ್ನ ಮೇಲೆ ನನ್ನ ನಂಬಲ್ಲ ನೀವು. ಏನಾತ್ರಿ ಸಂತೋಷ್ ಅವರೇ? ಏನು ಹೇಳ್ರಿ? ನಾನು ನಮ್ಮ ಮನೆಯವ್ರ ಬಲವಂತಕ್ಕೆ ನಿಮ್ಮನ್ನು ಒಪ್ಕೊಂಡೀನಿ. ನನ್ನನ್ನು ಬಲವಂತ ಮಾಡಬೇಡ್ರಿ. ನನಗೆ ನಿಮ್ಮ ಮೇಲೆ ಯಾವುದೂ ಪ್ರೀತಿ ಇಲ್ಲ. ಯಾವನ್ನ ಮದುವೆ ಆಗಪ್ಪ ಅಂತ ನೀನು ಅಂದ್ಕೊಂಡು ಮದುವೆ ಆಗ್ತೀನಿ ಅಂತ ನಿಮ್ಮ ಮಗಳು ಹೇಳಕತ್ತಾರೆ. ಈಗ ಇವತ್ತರ ನಾನು ಅವ್ರ ಬೆರಳಿಗೆ ಉಂಗುರ ಹಾಕೀನಿ. ಅಂತದ್ರಾಗ ಇವತ್ತ ಹಿಂಗೆಲ್ಲ ಮಾತಾಡಿದ್ರೆ ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗತ್ತೆ ರೀ ಮಾವರ. ಇದು ಏನು ನೋಡ್ರಿ, ನನಗೆ ಸಾಕಾಗೈತಿ. ಈಗ ನಾನು ಮೊನ್ನೆನೂ ಫೋನ್ ಮಾಡಿ ಅತ್ತಿಯರಿದ್ದಾಗ ಮಾತಾಡೀನಿ. ಅವತ್ತು ಓಪನ್ ಆಗಿ ಕೇಳೀನಿ, ಇಷ್ಟ ಇಲ್ಲಾಂದ್ರೆ ಈಗ ಬಿಟ್ಬಿಡು, ನಾವು ಮುಂದೆ ಬರಲ್ಲ ಅಂತಂದು. ಇಲ್ಲಿವರೆಗೂ ಕರ್ಕೊಂಬಂದು ನಿಮ್ಮ ಮಗಳು ಈ ಥರ ಮಾತಾಡಿದ್ದು ಯಾವ ನ್ಯಾಯ ಅಂತ ಕೇಳಕತ್ತೇನ್ರಿ ನಾನು.
ದಯಮಾಡಿ ಜೋರಾಗಿ ಮಾತಾಡಬೇಡ್ರಿ, ನಿಮ್ಮ ಕೈ ಮುಗಿತೀನಿ ಸಂತೋಷ್ ಅವರೇ. ನಾನು ಆಕೆ ಬುದ್ಧಿ ಹೇಳ್ತೀನಿ ಕರೇನ. ನೀವು ಯಾಕೆ ಹಂಗೆ ಅನ್ಕೊಳಕತ್ತೀರಿ? ಅದು ಒಂದಿಟ್ಟದು ಮಬ್ಬೈತ್ರಿ, ಅದು ನನ್ನ ಮಗಳು. ನೋಡ್ರಿ, ಆಕೆ ಮಬ್ಬಿಲ್ರಿ, ನಾನು ಮಬ್ಬಾಗತ್ತೀನಿ. ಏನು ನಾನು ಹುಚ್ಚಾಗತ್ತೀನಿ ಇಲ್ಲಿ? ದಯವಿಟ್ಟು ಅದೇನಾಯ್ತೋ ನಿಮ್ಮ ಮಗಳು ಕರೀರಿ, ಇಲ್ಲೇ ನಿಮ್ಮಿದ್ರಿಗೆ ಮಾತಾಡ್ರಿ. ನಾ ಹೇಳ್ತೀನಿ ಕೇಳ್ರಿ, ನಮ್ಮ ಮನೆಗೆ ಬಂದ ಮೇಲೆ ಒಂಚೂರು ಹೆಚ್ಚು ಕಮ್ಮಿ ಆಗಿ ಏನಾರ ಆದ್ರೂ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನಿರಾಗಿಲ್ಲ. ಎಲ್ಲರ ಮೇಲೂ ಕೇಸ್ ಹಾಕ್ಬಿಡ್ತೀನಿ ನಾನು. ಅಯ್ಯೋ ಅಯ್ಯಯ್ಯಯ್ಯೋ, ಏನ್ರಿ ಅಂತ ದೊಡ್ಡ ದೊಡ್ಡ ಮಾತು ಮಾತಾಡ್ತಿರಲ್ರಿ ಸಂತೋಷ್ ಅವರೇ ನೀವು? ಹೌದ್ರಿ ಅತ್ತಿಯರ, ರೊಕ್ಕ ಹಾಳು ಮಾಡಿಕೊಂಡು ಎಲ್ಲಾನು ನಾವು ಮಾಡೋದಂತ ಇವ್ರ ಮನಸ್ಸು ಬಂದಂಗೆ ಇವರು ನನಗೆ ಬೇಡ, ನಾ ಬಲವಂತಕ್ಕೆ ಮದುವೆ ಹಾಕಿನಿ, ಆಮೇಲೆ ಇನ್ನೊಬ್ಬ ಯಾವನ ಚಲೋ ಸಿಕ್ಕ ಅಂತ ಬಿಟ್ಟು ಹೋದ್ರ. ಈಗ ನಡೆದಿರೋದ ಅದು ಪ್ರಪಂಚದಾಗ ಮದುವೆ ಆಗೋದು, ಆಮೇಲೆ ತಾಳಿ ಕಟ್ಟು ಮುಂದಾಗ ತಾಳಿ ಹಿಡಿದು ಬಿಡೋದು. ಬೇಡ ನನಗೆ, ನಾನು ಬೇರೆಯವ್ನ ಲವ್ ಮಾಡಿ ನಿಮ್ಮ ಮದುವೆ ಹಾಕಿನಂತ. ನನಗೆ ಅವೆಲ್ಲ ಬೇಡ್ರಿ, ಇವತ್ತಾಗಲಿಲ್ಲ ನನಗೆ. ನಿಮ್ಮ ಮಗಳು ಏನಾರ ಆ ಥರ ಮಾಡಿ ಬೇರೆದವ್ನ ಪ್ರೀತಿ ಮಾಡಿ ಹಂಗಿಂಗಂತ ಏನಾರ ಮದ್ವೆ ಮಂಟಪದಾಗ ರಗಳಿ ಮಾಡಿ, ನನಗೆ ಅವೆಲ್ಲ ಬೇಡ್ರಿ. ಇವತ್ತ ಬಗ್ಗೆ ಹರಿದು ಬಿಡ್ಲವು ಏನನ್ನೋದು. ಕರೀರಿಕಿನ ನನಗೆ ಬ್ಯಾಡ ಇವೆಲ್ಲ. ಕರೀರಿ, ದಯಮಾಡಿ ಕರೀರಿ, ನಿಮ್ಮ ಕಾಲಿಗೆ ಬೀಳ್ತೀನಿ, ಬೇಕಾದ್ರೆ ಕರೆದು ಬಿಡ್ರಿ. ನೋಡಪ್ಪ ಸಂತೋಷ, ನನಗೆ ಅರ್ಥ ಆಗುತ್ತೆ ಈಗಿನ ಕಾಲದಾಗ ಹುಡುಗರ ಕಷ್ಟ ಒಂದೊಂದಲ್ಲ ಒಂದೆರಡಲ್ಲ, ನನಗೆ ಅರ್ಥ ಆಗುತ್ತಾ. ಅರ್ಥ ಆದ್ರೆ ಪ್ರಯೋಜನ ಇಲ್ಲರಿ ಮಾವರ. ದಯವಿಟ್ಟು ನಿಮ್ಮ ಮಗಳು ಕರೀರಿ. ಇಲ್ಲೇ ನೀವು ಯಾರೂ ಬಲವಂತ ಮಾಡಬೇಡ್ರಿ. ನಾನು ಆಕೆ ಹತ್ರ ಮಾತಾಡ್ತೀನಿ. ಆಕೆ ನಾ ಮಾತಾಡಕತ್ರೂ ಎದ್ದು ಓಡೋಗಿ ಹೇಳ್ರಿ. ಈಗ ನನಗೆ ಗೊತ್ತಾಗಬೇಕಲ್ರಿ. ಆಮೇಲೆ ನಾನು ಹೆಚ್ಚು ಕಮ್ಮಿ ಆತಂದ್ರೆ ನನ್ನ ಜೀವನ ಹಾಳಾಗುತ್ತೆ ರೀ. ನಾನು 108 ಕನಸು ಕಟ್ಕೊಂಡು ನಾ ಮದುವೆಯಾಗಿ ಏನೋ ಅಂತಾರಲ್ಲ. ಆತಪ್ಪ, ಕರಿತೀನಿ, ಒಂದ ನಿಮಿಷ. ನಿಹಾರಿಕಾ ಬಾರವ ಇಲ್ಲಿ. ನಿಹಾರಿಕಾ, ಏನವ? ಏನಂದ್ ನೀನು? ಏನಂದಿ ಸಂತೋಷರಿಗೆ? ನೀನು ಏನು ಮಾತಾಡಿದ್ನಿ ಅವ್ರ ಜೊತೆಗೆ? ಏನು ನಿನಗೆ ಬಲವಂತವಾಗಿ ಮದುವೆ ಮಾಡಕತ್ತೀವ? ಏನು ಬಗಳಕತ್ತಿ ನೀನು? ಮಾವರ, 1 ನಿಮಿಷ ತಡೀರಿ. ನೀವ ಹೇಳಿರಿ ಬಾಯಿ ಮಾಡಬೇಡ, ಮನ್ಯಾಗ ಊರನರೆಲ್ಲರೂ ಅದಾರ ಅಂತಂದು ನೀವ ಜೋರ್ ಬಾಯಿ ಮಾಡಬೇಡ್ರಿ. ನಾನು ಮಾತಾಡ್ತೀನಿ. ನನಗೆ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ನನ್ನ ಡೌಟ್ ಕ್ಲಿಯರ್ ಮಾಡಿದ್ರೆ ಸಾಕು. ನಿಮ್ಮೆಲ್ಲರೂ ಬಲವಂತಕ್ಕಾಕಿ ಮತ್ತೆ ಹ್ಞೂ ಒಂದು ಆಮೇಲೆ ನನ್ನ ಜೀವನ ಹಾಳು ಮಾಡ್ಕೊಳಕ್ಕೆ ತಯಾರಿಲ್ಲ. ಅವನ ನೋಡಕತ್ತೀವಿ ನಾವು ಬರೀ 3 ಮುಂಜಾನೆ ಎದ್ರೆ. ತಡೀರಿ 1 ನಿಮಿಷ ದಯಮಾಡಿ. ನೋಡ್ರಿ ನಿಹಾರಿಕಾ ಅವರೇ, ನಾ ನಿಮ್ಗೆ ಉಂಗುರ ಈಗ ಹಾಕಿನಿ. ನಿಮ್ಗೆ ಬಿಚ್ಕೊಡಕ್ಕೆ ಈಗ ಅವಕಾಶ ಐತಿ. ಏನ್ರಿ, ಇವತ್ತು ಹಾಕಿನಿ, ಬಿಚ್ಚು ಬಿಡ್ಬೋದು. ನನ್ನ ಫೀಲಿಂಗ್ಸೂ ನನ್ನ ಹತ್ರ ಇರ್ತಾವು. ನಾನು 108 ಕನಸು ಕಟ್ಕೊಂಡು ಆಮೇಲೆ ನನ್ನ ಕನಸು ನುಚ್ಚು ಬೇಕಾಗಿಲ್ಲ. ಆಮೇಲೆ ಕರೆಕ್ಟ್ ತಾಳಿ ಕಟ್ಟೋ ಟೈಮಿಗೆ ನಾ ತಪ್ಪು ಮಾಡಕತ್ತೀನಿ ಅಂತ ನಿಮಗನಿಸಿ ನೀವು ಅವಾಗ ನಾ ಒಲ್ಲೆ ಅಂತಂದು 4 ಮಂದಿ ಮುಂದೆ ಮದುವೆ ಮಂಟಪದಾಗ ತಾಳಿ ಹಿಡ್ಕೊಂಡು ಒಲ್ಲೆ ಅಂತ ಓಡಿ ಬಂದು ಅದೆಲ್ಲ ಟಿವಿಯಾಗಿ ಬಂದು ಅದನ್ನು ಆಮೇಲೆ ಎದಕ್ಕಂದು ಹುಡುಗನ ತಲೆ ಕೂದಲಿನ ಕಾರಣಕ್ಕೆ ಹುಡುಗಿ ಒಲ್ಲೆ ಅಂದಾಳ ಅಂತಂದು ಟಿವಿಯಾಗೆಲ್ಲ ಹೆಡ್ಲೈನ್ ಬಂದು ನನಗದು ಬೇಕಾಗಿಲ್ರಿ. ಈಗ ನೀವು ಹೇಳ್ಬಿಡ್ರಿ, ನಂಗೆ ನಿಮಗೆ ಪ್ರೀತಿ ಕೊಡೋಕ್ಕಾಗಲ್ಲ, ನನಗೆ ಟೈಮ್ ಬೇಕು, ಇವೆಲ್ಲ ನಂಗೆ ಡ್ರಾಮಾ ಬೇಡ. ಯಾಕಂದ್ರೆ ನಾ ಮನುಷ್ಯ ಅದೀನಿ, ನಾನು ಮೃಗ ಅಲ್ಲ. ನಾನು 108 ಕನಸು ಕಟ್ಕೊಂಡು ಮದುವೆ ಆಗ್ತಿರ್ತೀನಿ ರೀ. ಹೇಳ್ರಿ, ನಾ ಹೇಳಾಕ್ತೀನಿ, ನೀವು ನನಗೆ ಮರ್ಯಾದೆ ಕೊಡ್ಲಾರ್ದಂಗೆ, ನನ್ನ ಮಾತಿಗೂ ಮರ್ಯಾದಂಗೆ ಎದ್ದೋದ್ರ ಏನು ಅನ್ಕೋಬೇಕು? ಇವಾಗ ನಿಮ್ಮವ್ವ ನಿಮ್ಮಪ್ಪ ಎಲ್ಲ ಅದಾರ, ಮಾತಾಡ್ರಿ. ಇದೇನು ಬಗೆಹರಿಬೇಕು, ನಾವು 4 ಮಂದಿ ಮುಂದೆ ಹೋಗಿ ಬಗೆಹರಿದು ಬಿಡ್ಲಿ. ಹೇಳ್ರಿ, ನೀವು ಮನಸ್ಪೂರ್ವಕವಾಗಿ ನಾನು ಒಪ್ಕೊಂಡಿರೋ ಏನು ನಿಮ್ಮ ಅವ್ವ ನಿಮ್ಮ ಅಪ್ಪನ ಬಲವಂತಕ್ಕೆ ನಾನು ಒಪ್ಕೊಳಕತ್ತೀರ? ಇದನ್ನು ನನಗೆ ಹೇಳ್ರಿ. ನಾನು ನಿಮಗೆ 100% ಗ್ಯಾರಂಟಿ ಕೊಡ್ತೀನಿ, ನಿಮಗೆ ಪೂರಾ ಸ್ವಾತಂತ್ರ್ಯ ಇರುತ್ತೆ. ನನ್ನ ಮದುವೆ ಆದ್ರೆ ನೀವು ನನ್ನ ಮನೆಯಾಗ ರಾಣಿ ಥರ ಇರ್ತೀರಿ. ನಾನು ಅದಕ್ಕೆ ಮಾತ್ರ ನಾನು ನಿಮಗೇನು ಡೌಟ್ ಬೇಡ. ಆದ್ರೆ ನಮ್ಮ ಅವನ ಜೊತೆಗೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ನಮ್ಮ ಒಂಚೂರು ಗಟ್ವಾಣಿಗಿತ್ತಿ ಅದಾಳ. ಆಮೇಲೆ ಆಕಿಗೆ ಮಗನಕ್ಕಿಂತ ಹೆಣ್ಮಕ್ಳ ಮೇಲೆ ಪ್ರೀತಿ ಜಾಸ್ತಿ, ಅದು ನಿಜ. ಆದ್ರೆ ನಾನು ನಿಮಗೆ ಗಂಡನ ಮನೆಯಾಗ ಯಾವತ್ತೂ ನಿಮ್ಮನ್ನು ಕೆಳಗಾಕಿ ನಾ ಮಾತಾಡೋದಿಲ್ಲ. ಅದ್ರದ್ದು ಭರವಸೆ ನಾ ಕೊಡ್ತೀನಿ. ನೀವು ನನ್ನನ್ನು ಎಲ್ಲೂ ಕೆಳಗೆ ಹಾಕ್ಲಾರ್ದಂಗೆ ನನ್ನನ್ನು ನೀವು ಮರ್ಯಾದೆ ಕೊಟ್ಟು ನೀವು ಇರ್ತೀನಿ ಅನ್ನೋದಾದ್ರೆ ನಾನು ಮುಂದುವರಿತೀನಿ. ಇಲ್ಲ ಅಂದರೆ ಇಲ್ಲೇ ಎಲ್ಲ ಮುಗಿಸಿ ಕೈ ತೊಳ್ಕೊಂಡು ನಮ್ಮವ್ವ ನಮ್ಮಪ್ಪನ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ನಾ ಭಾಳ ಮಂದಿ ಕರ್ಕೊಂಬಂದಿಲ್ಲ. ನಮ್ಮವ್ವ ನಮ್ಮಪ್ಪ ನಾವು 3 ಮಂದಿ ಬಂದಿರೋದು. ಏನು ಬೊಗಳ ಇಷ್ಟ ಆಯ್ತಂತಂದ ಎದಕ್ಕೆ ನಿಂತಿ ಹಂಗೆ ಗಡ್ಗಂಬ ನಿಂತಂಗ ಬೊಗಳಲೇ? ಅಯ್ಯ ಅಪ್ಪ, ನಾ ಇಷ್ಟ ಆಯ್ತಂತ ಹೇಳಿನಲ್ಲ. ಅವ್ರ ಏನೇನು ಅನ್ಕೊಂಡಂಗೆ ಮಾಡಿದ್ರೆ ನಾನೇನು ಮಾಡಲಿ? ಅಯ್ಯೋ, ಮತ್ತೆ ಹೌದು, ಇರೋ ವಿಷಯ ಹೇಳೀನಿ. ಅವರು ಇರೋ ವಿಷಯ ಹೇಳ್ತೀನಿ ಅಂತೆಲ್ಲ ಹೇಳ್ತಾರೆ ಓಪನ್ ಆಗಿ. ನಾನು ಇರೋ ವಿಷಯ ಹೇಳಿದೆ, ಅದ್ರ ಹೇಳಿನಲ್ಲ. ಮದುವೆ ಆದ್ಮೇಲೆ ಮದುವೆ ಆಗಕ್ಕೆ ಇಷ್ಟ ಐತಿ, ಕೂದಲಿಲ್ಲ ಅನ್ನೋದನ್ನ ನಂಗೆ ಬೇಜಾರಂತ ಹೇಳಿನಲ್ಲ, ಅದನ್ನ ಹೇಳಿನಿ. ಅಟ್ಲೀಸ್ಟ್ ಒಂದು ವಿಗ್ಗಾರ ಹಾಕಳ್ರಿ, ಊರಾಗ ಓಡಾಡ ಮುಂದಾಗಾರ ಅಂತಂದು. ಈಗಾರ ವಿಗ್ ಹಾಕೊಂಡ್ ಬರ್ಬೋದಿತ್ತ? ಅಷ್ಟು ರೊಕ್ಕ ಐತಂತ ಹೇಳ್ತಾರ. ಅಲ್ರಿ, ನೀವು ನನ್ನ ಜೊತೆ ಬಾಳೆ ಮಾಡ್ಬೇಕ್ರಿ, ನನ್ನ ಕೂದಲ ಜೊತೆಗಲ್ಲ. ಮನಸ್ಸನ್ನು ನೋಡಿ ಮದುವೆ ಆಗ್ರಿ, ಕೂದಲ ನೋಡಿ ಅಲ್ಲ. ಅಯ್ಯೋ, ಈಗೆಲ್ಲರೂ ಸ್ಟೇಟಸ್ ಇಟ್ಟು ಬದುಕು ಮಾಡೋರು. ಏನು ನಾನು ಸ್ಟೇಟಸ್ ಇಟ್ಟರೆ ನಾಳೆ 4 ಮಂದಿ ಏನ್ಲೇ ನಿನ್ನ ತಲೆಯಾಗ ನಿನ್ನ ಗಂಡನ ತಲೆ ಕೂದಲಿಲ್ಲ ಅಂತಂದು ಅಪಹಾಸ್ಯ ಮಾಡಿ ನಗತರ ನಂಗೆ ಇರಕ್ಕೆ ಆಗಂಗಿಲ್ಲ. ಓ, ನಿಮ್ಗೆ ಅದ ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತಲ್ಲ, ನನ್ನ ತಲೆ ಕೂದಲಿಲ್ಲ ಅನ್ನೋದು. ಅದು ಒಂದೇ ಸಮಸ್ಯೆನಾ ಅಥವಾ ಬೇರೆ ಏನಾರ ಐತಾ? ಅದನ್ನು ಹೇಳ್ಬಿಡ್ರಿ ಓಪನ್ ಆಗಿ. ಯವ್ವ,
ನಾನಂತರೂ ಹೇಳಿನಿ ಹೇಳಷ್ಟು ನನಗಿನ್ನು ಹೇಳೋಕ್ಕಾಗಲ್ಲ. ಮದ್ವೆಗೆ ನಂದು ಯಾವುದು ತಕರಾರಿಲ್ಲ, ಅಡ್ಡಿ ಆತಂಕನೂ ಇಲ್ಲ. ನಮ್ಮ ಮದುವೆ ಆದ್ಮ್ಯಾಗ ಚಂದಾಗ ಬಾಳೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿನಿ, ಮುಗಿದೋತು. ಹಲಮುಲ್ಲ ಅದನ್ನ ಹೇಳೋಕೆ ಅವಶ್ಯಕತೆ ಇಲ್ಲ. ಹೌದು, ನಮ್ಗೆ ಟೈಮ್ ಬೇಕಾಗ್ತೈತಿ. ಹೊಸ ಮನೆ, ಹೊಸ ಜಾಗ, ಹೊಸಬ್ರು ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಟೈಮ್ ಬೇಕು. ಅದನ್ನು ಅರ್ಥ ಮಾಡ್ಕೊಂಡು ಮುಂದುವರಿಸ್ತೀನಿ ಅಂತ ಮುಂದುವರ್ಸೋಕೆ ಹೇಳು, ಇಲ್ಲ ಅಂದ್ರೆ ಅವ್ರ ಇಷ್ಟ, ನಾನೇನು ಹೇಳೋಕ್ಕಾಗಲ್ಲ. ಆತಲ್ಲಪ್ಪ, ಇಷ್ಟು ಓಪನ್ ಆಗಿ ಹೇಳಕತ್ತಾಳ, ಹಂಗೆ ಯಾಕೆ ಮಾಡ್ತೀಯ ಸಂತೋಷ? ನಾನು ನಿಮ್ಮನ್ನೆಲ್ಲ ನಮ್ಮ ಅಳಿಯ ಅಂತಂದು ಅನ್ಕೊಂಡು ಇಷ್ಟನ್ನು ಸರಳವಾಗಿ ಮಾತಾಡಕತ್ತೀನಿ. ನೀನು ಅಂತ ಹಂಗೆ ಮಾಡಬೇಡ, ಅರ್ಥ ಮಾಡ್ಕೊ. ಮತ್ತದು ಯಾಕೆ ಹೇಳೋದು ಕರೆ ಐತಿ. ನಾವು ನಿನಗೆ ಬೆಂಬಲವಾಗಿರ್ತೀವಪ್ಪ. ನಮ್ಮ ಮಗಳು ಏನೋ ಮಾಡಿದ್ರು ನಾವು ಅದಕ್ಕೆ ಸಪೋರ್ಟ್ ಮಾಡಲ್ಲ. ಏನು ನಿನ್ನ ಜೊತೆ ಬಾಳೆ ಮಾಡ್ಕೊಂಡು ಹೋಗಂತನ ಬುದ್ಧಿ ಹೇಳಿ ಕಳಿಸ್ತೀವಿ. ನಮ್ಮ ಮೇಲೆ ಭರೋಸೆ ಇಟ್ಟು ಮುಂದುವರಿ, ಆತಾ? ಆತ್ರಿ ಮಾವರ, ನಿಮ್ಮಿಬ್ಬರು ಮತ್ತು ಆಕೆ ಈಗ ಹೂ ಒಂದಾಳ ಅನ್ನೋ ಕಾರಣಕ್ಕೆ ನಾನು ಮುಂದುವರೆಯಕತ್ತೀನಿ. ಇಲ್ಲ, ಇದಕ್ಕೆಲ್ಲ ನೀವ ಸಾಕ್ಷಿ. ನನಗೆ ಮಾತ್ರ ಅನ್ಯಾಯ ಮಾಡಿಬಿಡ್ರಿ ಅಷ್ಟೆ. ನಂಗೆ ಊಟ ಬೇಡ್ರಿ, ನಂಗೆ ಊಟ ಮಾಡೋಕೆ ಮನಸ್ಸಿಲ್ಲ. ಊಟ ಮಾಡೀನಿ ಅಂತ ಹೇಳ್ಬಿಡ್ರಿ. ನಮ್ಮವ್ವ ನಮ್ಮಪ್ಪ ಕೇಳಿದ್ರೆ ನಾ ಬರ್ತೀನಿ.